ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇದೆಯೋ ಆ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ಲು ನಾವು ಡಿಸ್ಕಸ್ ಮಾಡ್ತಿರೋವಂಥದ್ದು ಕ್ಯಾಬಿನೆಟ್ ಗಿವ್ಸ್ NOD ಟು ಮಾಡೆಲ್ ಟೆನೆನ್ಸಿ ಆ್ಯಕ್ಟ್. ಸೊ ನಮಗೆ ಗೊತ್ತು ಶೆಡ್ಯೂಲ್ 7 ಪ್ರಕಾರ ನಾವು ಏನು ಸಬ್ಜೆಕ್ಟ್ಸ್ ಇದೆ ಅದನ್ನು ಸ್ಟೇಟ್ ಲೀಸ್ಟು, ಸೆಂಟ್ರಲ್ ಲೀಸ್ಟು ಮತ್ತು ಕನ್ಕರೆಂಟ್ ಲೀಸ್ಟ್ ಅಂತ ಡಿವೈಡ್ ಮಾಡಿದ್ವಿ. ಸೊ ಸ್ಟೇಟ್ ಲೀಸ್ಟಲ್ಲಿ ಇರೋವಂಥ ಸಬ್ಜೆಕ್ಟ್ ಮೇಲೆ ಸ್ಟೇಟ್ ಮಾತ್ರ ಲಾಸ್ನ ಮಾಡೋದಕ್ಕೆ ಸಾಧ್ಯ, ಸೆಂಟ್ರಲ್ ಲೀಸ್ಟಲ್ಲಿ ಇರೋದಕ್ಕೆ ಸೆಂಟ್ರಲ್ ಮಾತ್ರ ಲಾಸ್ನ ಮಾಡೋದಕ್ಕೆ ಸಾಧ್ಯ, ಕನ್ಕರೆಂಟ್ ಲೀಸ್ಟಲ್ಲಿ ಇರೋದಕ್ಕೆ ಎರಡೂ ಮಾಡ್ಬೋದು, ಸ್ಟೇಟು ಮಾಡ್ಬೋದು, ಸೆಂಟರು ಮಾಡ್ಬೋದು. ಸೊ ಇದೊಂದು ಕೋಆಪರೇಟಿವ್ ಮ್ಯಾನರಲ್ಲಿ ವರ್ಕ್ ಆಗುತ್ತೆ. ಹಾಗೆಯೇ ಈಗ ಸ್ಟೇಟ್ ಲೀಸ್ಟಲ್ಲಿ ಇರೋವಂತಹ ಸಬ್ಜೆಕ್ಟು ಎಕ್ಸಾಂಪಲ್ ಲ್ಯಾಂಡ್ ಇರ್ಬೋದು, ಮತ್ತು ಎಜುಕೇಷನ್ ಕನ್ಕರೆಂಟ್ ಲಿಸ್ಟಲ್ಲಿದೆ. ಎಕ್ಸಾಂಪಲ್ ಲ್ಯಾಂಡ್. ಸೊ ಈ ಲ್ಯಾಂಡು ಸ್ಟೇಟ್ ಲಿಸ್ಟಲ್ಲಿದೆ. ಸೊ ಇದ್ರ ಮೇಲೆ ಸೆಂಟ್ರಲ್ ಗೌರ್ಮೆಂಟು ಯಾವುದೇ ರೀತಿಯಾದಂಥ ಲಾಸ್ನ ಮಾಡೋದಕ್ಕೆ ಆಗಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡುತ್ತೆ, ಒಂದು ಮಾಡೆಲ್ ಆ್ಯಕ್ಟನ್ನು ಅದು ಪಾಸ್ ಮಾಡುತ್ತೆ. ಸೊ ಮಾಡೆಲ್ ಆ್ಯಕ್ಟನ್ನು ಪಾಸ್ ಮಾಡಿ ಈ ಒಂದು ಮಾಡೆಲ್ ಆ್ಯಕ್ಟನ್ನು ಇಟ್ಕೊಂಡು ಇದ್ರ ರಿಲೇಟೆಡ್ ಆಗಿ ಸ್ಟೇಟು ಈ ಥರ ಮಾಡ್ಬೋದು ಅನ್ನೋ ಒಂದು ಐಡಿಯಾನ ಸೆಂಟರು ಸ್ಟೇಟಿಗೆ ಕೊಡುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಸ್ಟೇಟು ಆ ಒಂದು ಏನು ಮಾಡೆಲ್ ಕೊಟ್ಟಿರ್ತಾರೆ ಅದು ಅವ್ರಿಗೆ ಓಕೆ ಅನಿಸಿದ್ರೆ ಆ ಥರ ಲಾಸ್ನ ಪಾಸ್ ಮಾಡ್ತಾರೆ. ಸೊ ಅದೇ ರೀತಿ ಈಗ ಸೆಂಟರು ಒಂದು ಮಾಡೆಲ್ ಟೆನೆನ್ಸಿ ಆ್ಯಕ್ಟನ್ನು ಪಾಸ್ ಮಾಡಿದೆ. ಸೊ ಇದು ಯಾವುದು ರಿಲೇಟೆಡ್ ಆಗಿದೆ ಅಂದರೆ ರೆಂಟಲ್ ಹೌಸಿಂಗ್ ಮಾರ್ಕೆಟ್ ರಿಲೇಟೆಡ್ ಆಗಿದೆ. ಸೊ ಅಂದರೆ ಯಾವ ಥರ ಹೌಸಿಂಗ್ ಮಾರ್ಕೆಟನ್ನು ಬಿಲ್ಡ್ ಮಾಡಬೇಕು, ಸೊ ಏನೇನು ರಿಫಾರ್ಮ್ಸ್ನ ತೊಗೊಂಡು ಬರಬೇಕು ಅನ್ನೋ ಒಂದು ರಿಲೇಟೆಡ್ ಆಗಿ ಈ ಒಂದು ಮಾಡೆಲ್ ಟೆನೆನ್ಸಿ ಆ್ಯಕ್ಟನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದನ್ನು ಇಟ್ಕೊಂಡು ಸ್ಟೇಟ್ಸು ಕೆಲವೊಂದು ರಿಫಾರ್ಮ್ಸ್ನ ತೊಗೊಂಡು ಬರಬೇಕಂತ ಹೇಳಿ ಸ್ಟೇಟು ಹೇಳ್ತಿದೆ. ಸೊ ಇದಕ್ಕೆ NOD ಕೊಟ್ಟಿರೋದ್ರಿಂದ ಇದು ನ್ಯೂಸಲ್ಲಿದೆ. ಸೊ ಅದಕ್ಕೆ ಇದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ ಏಮ್ ಏನಂದರೆ ಕ್ರಿಯೇಟಿಂಗ್ ವೈಬ್ರೆಂಟ್ ಸಸ್ಟೈನಬಲ್ ಇನ್ಕ್ಲೂಸಿವ್ ರೆಂಟಲ್ ಹೌಸಿಂಗ್ ಮಾರ್ಕೆಟ್ ಇನ್ ದ ಎಕನಾಮಿ. ಈ ಒಂದು ಎಕನಾಮಿನಲ್ಲಿ ಸಸ್ಟೈನಬಲ್ ಆಗಿರೋವಂಥದ್ದು, ವೈಬ್ರೆಂಟ್ ಆಗಿರೋವಂಥದ್ದು ಒಂದು ರೆಂಟಲ್ ಹೌಸಿಂಗ್ ಮಾರ್ಕೆಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮಾಡೆಲ್ ಟೆನೆನ್ಸಿ ಆ್ಯಕ್ಟನ್ನು ತೊಗೊಂಡು ಬಂದಿದ್ದಾರೆ. ಇದೇ ಅದರದ್ದು ಮೇನ್ ಏಮ್. ಇದೇನು ಮಾಡುತ್ತೆ, ಇದು ಯಾರನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಟೆನೆಂಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ, ಲ್ಯಾಂಡ್ ಲಾರ್ಡ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಯಾರು ಅಲ್ಲಿ ಬಾಡಿಗೆ ಇರ್ತಾರೆ ಆ ಮನೆಯಲ್ಲಿ, ಮತ್ತು ಆ ಮನೇನ ಯಾರು ಕಟ್ಸಿರ್ತಾರೆ, ಸೊ ಓನರ್ಸ್ನು ಪ್ರೊಟೆಕ್ಟ್ ಮಾಡುತ್ತೆ, ಆ ರೆಂಟಲ್ಲಿರೋವಂಥ ಟೆನೆಂಟ್ಸನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ಪ್ರೊಟೆಕ್ಟ್ ಬೋತ್. ಸೊ ಈ ಆ್ಯಕ್ಟ್ ಏನೇನು ಪ್ರಪೋಸ್ ಮಾಡಿದೆ ಅಂದರೆ ರೆಂಟ್ ಬಗ್ಗೆ, ಡ್ಯೂರೇಷನ್ ಆಫ್ ದ ಟೆನೆನ್ಸಿ ಬಗ್ಗೆ, ಈ ಎರಡರ ಬಗ್ಗೆನೂ ಪ್ರಪೋಸ್ ಮಾಡಿದೆ. ಅಂದರೆ ಇಬ್ಬರು ಮ್ಯೂಚುವಲ್ ಕನ್ಸೆಂಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ 5 ಇಯರ್ಸಿಗೆ ನಾನು ಆ ಮನೇನ ರೆಂಟ್ ತೊಗೊಂಡಿರ್ತೀನಿ ಅಂದರೆ 5 ಇಯರ್ಸ್ ಆದಮೇಲೆ ನಾನು ಖಾಲಿ ಮಾಡಬೇಕು. ಏನು ಅಡ್ವಾನ್ಸ್ ಕೊಟ್ಟಿರ್ತೀವಿ ಅದನ್ನು ಓನರು ವಾಪಸ್ ಕೊಡಬೇಕು. ಸೊ ಈ ಥರ ಒಂದು ರಿಟರ್ನ್ ಅಗ್ರಿಮೆಂಟನ್ನು ಮಾಡ್ಕೋಬೇಕು. ಈ ರಿಟರ್ನ್ ಅಗ್ರಿಮೆಂಟಲ್ಲಿ ಏನು ಮ್ಯೂಚುವಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಸೈನ್ ಮಾಡಿರ್ತಾರೆ ಅದ್ರ ಪ್ರಕಾರನೇ ನಡ್ಕೊಳ್ಬೇಕು. ಇಫ್ ಇನ್ ಕೇಸ್ ಯಾರಾದರೂ ಮಿಸ್ ಆದರೆ ಅದಕ್ಕೆ ಏನು ಆಕ್ಷನ್ ತೊಗೊಳ್ಬೇಕು ಅದನ್ನು ತೊಗೊಳ್ಬೇಕು ಅಂತ ಹೇಳಿ ಈ ಒಂದು ಆ್ಯಕ್ಟು ಪ್ರಪೋಸ್ ಮಾಡ್ತಿದೆ. ಮತ್ತು ನೆಕ್ಸ್ಟು ಇದರಲ್ಲಿ ಯಾವುದೇ ರೀತಿಯಾದಂಥ ಮಾನಿಟ್ರಿ ಸೀಲಿಂಗ್ ಇಲ್ಲ. ಅಂದರೆ ಇಷ್ಟೇ ಅಮೌಂಟ್ ಇರಬೇಕು, ಇಷ್ಟೇ ಅಮೌಂಟ್ ತೊಗೊಳ್ಬೇಕು ಅನ್ನೋ ರೀತಿ ಯಾವುದೇ ಒಂದು ಮಾನಿಟ್ರಿ ಸೀಲಿಂಗ್ ಇಲ್ಲ ಈ ಒಂದು ಲಾ ಅಂಡರಲ್ಲಿ. ಸೊ ಇದು ಇಬ್ಬರು ಅಂದರೆ ಟೆನೆಂಟ್ಸು ಇರ್ಬೋದು, ಓನರು ಇಬ್ಬರೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಇನ್ನೊಂದು ವಿಷಯ ಏನು ಅಂದರೆ ಇಟ್ ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಲ್ಯಾಂಡ್ ಲಾರ್ಡ್ಸ್. ಅಂದರೆ ಲ್ಯಾಂಡ್ ಲಾರ್ಡ್ಸ್ ಏನಿರ್ತಾರೆ ಅವ್ರ ಇಂಟ್ರೆಸ್ಟನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಈ ಮಾಡೆಲ್ ಲಾ ಏನು ಮಾಡುತ್ತೆ ಅಂದರೆ ಟೆನೆಂಟ್ಸ್ ಈಗ ಫಾರ್ ಎಕ್ಸಾಂಪಲ್ ಓವರ್ ಸ್ಟೇ ಮಾಡಿದ್ರು ಅನ್ಕೋ, ಈಗ ಅವರು ನಾನೀಗ ಹೇಳಿದೆ ಆಲ್ರೆಡಿ ನಾನು 5 ಇಯರ್ಸಿಗೆ ರೆಂಟನ್ನು ತೊಗೊಂಡಿದ್ದೀನಿ ಅಂದರೆ 5 ಇಯರ್ಸ್ ಆದಮೇಲೆ ಕೂಡ ನಾನು ಆ ಒಂದು ಮನೇನ ಖಾಲಿ ಮಾಡಿಲ್ಲ ಅಂತ ಅಂದರೆ ಅದು ಲ್ಯಾಂಡ್ ಲಾರ್ಡ್ಸಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಎಕ್ಸ್ಪೈರಿ ಟರ್ಮ್ ಆದಮೇಲೂ ಏನಾದರೂ ಅಲ್ಲಿ ಟೆನೆಂಟ್ಸ್ ಇದ್ದಾರೆ ಅಂದರೆ ಅವರು ಎಕ್ಸ್ಟ್ರಾ ಬಾಡಿಗೆನ ಕೊಡಬೇಕಾಗುತ್ತೆ, ಎಕ್ಸ್ಟ್ರಾ ರೆಂಟನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಮಾಡೆಲ್ ಟೆನೆನ್ಸಿ ಆ್ಯಕ್ಟಲ್ಲಿ ಬಂದಿರುವಂತಹ ರೂಲ್ಸು.
ಸೊ ನೆಕ್ಸ್ಟ್ ಆರ್ಟಿಕಲ್ಲು ಅಗ್ರಿಮೆಂಟ್ ಆನ್ ಕೋಆಪರೇಷನ್ ಇನ್ ದ ಫೀಲ್ಡ್ ಆಫ್ ಮಾಸ್ ಮೀಡಿಯಾ. ಅಂದರೆ ಮಾಸ್ ಮೀಡಿಯಾದಲ್ಲಿ ಒಂದು ಕೋಆಪರೇಷನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ. ಸೊ ಈ ಒಂದು ಅಗ್ರಿಮೆಂಟು ಯಾರ್ಯಾರ ಮಧ್ಯೆ ಆಯಿತು, ಎಲ್ಲಿ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮೆಂಬರ್ ಸ್ಟೇಟ್ಸ್ ಆಫ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಲ್ಲಿ ಯಾರ್ಯಾರಿದ್ದಾರೆ ಆ ಒಂದು ಮೆಂಬರ್ ಸ್ಟೇಟ್ಸ್ ಮಧ್ಯೆ ಇದು ಆಗಿದ್ದು. ಸೊ ಏನಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ ಅಂದರೆ ಮಾಸ್ ಮೀಡಿಯಾ ಅಂದರೆ ಇನ್ ದ ಫೀಲ್ಡ್ ಆಫ್ ಮಾಸ್ ಮೀಡಿಯಾದಲ್ಲಿ ಕೋಆಪರೇಷನ್ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ. ಸೊ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಈಕ್ವಲ್ ಮತ್ತು ಮ್ಯೂಚುವಲ್ ಬೆನಿಫಿಟ್ಸ್ನ ಪ್ರಮೋಟ್ ಮಾಡೋದು. ಓಕೆನಾ. ಮತ್ತು ಇನ್ ದ ಫೀಲ್ಡ್ ಆಫ್ ಮಾಸ್ ಮೀಡಿಯಾದಲ್ಲಿ ಏನು ಅಸೋಸಿಯೇಷನ್ಸ್ ಇರುತ್ತೆ ಆ ಒಂದು ಅಸೋಸಿಯೇಷನ್ ಮಧ್ಯೆ ಕೋಆಪರೇಷನ್ನ ಎಸ್ಟಾಬ್ಲಿಷ್ ಮಾಡೋದು. ಸೊ ಇದು ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಎಕ್ಸಾಂಪಲ್ಲು ಮಾಸ್ ಮೀಡಿಯಾ ಆಫ್ ದ ಸ್ಟೇಟ್, ಈಗ ಸ್ಟೇಟ್ಸಲ್ಲಿ ಇರುವಂಥ ಮಾಸ್ ಮೀಡಿಯಾ ಇರ್ಬೋದು, ಮತ್ತು ಪ್ರೊಫೆಷ್ನಲ್ ಅಸೋಸಿಯೇಷನ್ ಆಫ್ ಜರ್ನಲಿಸ್ಟ್ ಆಫ್ ದ ಸ್ಟೇಟ್ಸು. ಸೊ ಈ ಥರ ಕೆಲವೊಂದು ಮಾಸ್ ಮೀಡಿಯಾಸ್ ಇರುತ್ತಲ್ಲ, ಆ ಎಲ್ಲ ಮಾಸ್ ಮೀಡಿಯಾ ಅಸೋಸಿಯೇಷನ್ಸ್ ಮಧ್ಯೆ ಕೋಆಪರೇಷನ್ನ ತೊಗೊಂಡು ಬರೋದಕ್ಕೋಸ್ಕರ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಲ್ಲಿರೋ ಎಲ್ಲ ಮೆಂಬರ್ ಸ್ಟೇಟ್ಸು ಇದನ್ನ ಸೈನ್ ಮಾಡಿದ್ದಾರೆ. ಸೊ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿರೋದ್ರಿಂದ ಆನ್ ದ ಬೇಸಿಸ್ ಆಫ್ ರೆಸಿಪ್ರೋಸಿಟಿ ಮತ್ತು ಫೆಸಿಲಿಟೇಟ್ ದ ಆ್ಯಕ್ಟಿವಿಟೀಸ್, ಈ ರೆಸಿಪ್ರೋಸಿಟಿ ಒಂದು ಬೇಸಿಸನ್ನು ಇಟ್ಕೊಂಡು ಈಕ್ವಿಟಿನ ತೊಗೊಂಡು ಬರಬೇಕು. ಸೊ ಎಲ್ಲ ಮಾಸ್ ಮೀಡಿಯಾ ಅಸೋಸಿಯೇಷನು ಮಧ್ಯೆನೂ ಈಕ್ವಿಟಿನ ತೊಗೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸೈನ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಮೆಂಬರ್ ಸ್ಟೇಟ್ಸ್ ಏನಿದ್ದಾರೆ ಅವ್ರದ್ದು ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ, ಈಗ ಒಂದು ಕಂಟ್ರಿನಲ್ಲಿ ಇರೋಂಥ ಬೆಸ್ಟ್ ಪ್ರಾಕ್ಟೀಸಸ್ನ ಎಲ್ಲ ಕಂಟ್ರಿಯವರು ಅಡಾಪ್ಟ್ ಮಾಡ್ಕೊಳ್ಬೋದು. ಈಗ ಇಂಡಿಯಾದಲ್ಲಿ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸಸ್ ಇರ್ಬೋದು ಮಾಸ್ ಮೀಡಿಯಾ ಬಗ್ಗೆ, ಮತ್ತು ಚೀನಾದಲ್ಲಿ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸಸ್ ಇರ್ಬೋದು, ಮತ್ತು ಅಲ್ಲಿ ಕೆಲವೊಂದು ಕಂಟ್ರಿನಲ್ಲಿ ನ್ಯೂ ಇನೋವೇಷನ್ಸ್ ಆಗ್ಬೋದು ಮಾಸ್ ಮೀಡಿಯಾ ರಿಲೇಟೆಡ್ ಆಗಿ. ಸೊ ಈ ಎಲ್ಲ ಒಂದು ಐಡಿಯಾನ ಈ ಮೆಂಬರ್ ಕಂಟ್ರಿ ಜೊತೆಗೆ ಶೇರ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮಾಸ್ ಮೀಡಿಯಾದಲ್ಲಿ ಒಂದು ರಿಫಾರ್ಮೇಷನ್ನ ತೊಗೊಂಡು ಬಂದಂಗೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತು ಸ್ಪೆಷಲಿಸ್ಟನ್ನ ಎಕ್ಸ್ಚೇಂಜ್ ಮಾಡೋದನ್ನ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಮಾಸ್ ಮೀಡಿಯಾ ಒಂದು ಸ್ಟ್ರೆಂತ್ ಸಿಕ್ದಂಗೆ ಆಗುತ್ತೆ ಈ ಒಂದು ಅಗ್ರಿಮೆಂಟಿಂದ ಅಂತಲೇ ಹೇಳಿದ್ದಾರೆ. ಸೊ ಇದರಿಂದ ಮ್ಯೂಚುವಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡ್ಬೋದು, ಟ್ರೈನಿಂಗ್ ದ ಮೀಡಿಯಾ ಪ್ರೊಫೆಷ್ನಲ್ಸ್ನ ಟ್ರೈನ್ ಮಾಡ್ಬೋದು, ಮತ್ತು ಅವ್ರ ಮಧ್ಯೆ ಮೀಡಿಯಾ ಪ್ರೊಫೆಷ್ನಲ್ಸ್ ಜೊತೆ ಕೋಆಪರೇಟಿವ್ ಮ್ಯಾನರಲ್ಲಿ ವರ್ಕ್ ಮಾಡೋ ಥರ ಮಾಡ್ಬೋದು. ಮತ್ತು ಈ ಒಂದು ಫೀಲ್ಡಲ್ಲಿ ಏನು ವರ್ಕ್ ಮಾಡ್ತಿರ್ತಾರೆ, ಎಜುಕೇಷನಲ್ ಮತ್ತು ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಥವಾ ಆರ್ಗನೈಸೇಷನ್ ಆಪರೇಟಿಂಗ್ ಇನ್ ದಿಸ್ ಫೀಲ್ಡ್ ಇರ್ಬೋದು. ಸೊ ಈ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ ಮಧ್ಯೆನೂ ಒಂದು ಕೋಆಪರೇಷನ್ನ ತೊಗೊಂಡು ಬರ್ಬೋದು, ಮತ್ತು ಅವ್ರನ್ನ ಕರೆಕ್ಟ್ ಮ್ಯಾನರಲ್ಲಿ ಟ್ರೈನ್ ಮಾಡ್ಬೋದು, ಇನೋವೇಟಿವ್ ಐಡಿಯಾಸ್ನ ಕೊಡ್ಬೋದು ಅವರಿಗೆ, ಮತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಕೆಲವೊಂದು ನ್ಯೂ ಥಿಂಗ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಮಾಡ್ಬೋದು, ಮತ್ತು ಸ್ಪೆಷಲೈಸೇಷನ್ನ ತೊಗೊಂಡು ಬರ್ಬೋದು. ಸೊ ಈ ಒಂದು ಅಗ್ರಿಮೆಂಟಿಂದ ಏನಾಗುತ್ತೆ, ಮಾಸ್ ಮೀಡಿಯಾದಲ್ಲಿ ಕೆಲವೊಂದು ರಿಫಾರ್ಮ್ಸ್ನ ತೊಗೊಂಡು ಬರೋದ್ರಿಂದ ಇಟ್ ವರ್ಕ್ ಎಫಿಷಿಯೆಂಟ್ಲಿ, ಮೋರ್ ಎಫಿಷಿಯೆಂಟಾಗಿ ಇದು ವರ್ಕ್ ಮಾಡೋ ಥರ ಮಾಡ್ಬೋದು ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಪ್ಯಾಲೆಸ್ತೈನ್ ಫ್ಲೈಸ್ ಇಂಡಿಯಾಸ್ ಅಬ್ಸ್ಟೆನ್ಷನ್ ಫ್ರಮ್ ದ ವೋಟ್. ಸೊ ನಮಗೆ ಗೊತ್ತಿದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಸೊ ರೀಸೆಂಟಾಗಿ ಫೈರಿಂಗ್ ಆಗಿರೋದ್ರಿಂದ ಇದು ನ್ಯೂಸಲ್ಲಿದೆ. ಸೊ ಇದು ಅಂದರೆ ಈ ಒಂದು ಪ್ಯಾಲೆಸ್ತೈನ್ ಪೀಪಲ್ ಮೇಲೆ ಏನು ಇಸ್ರೇಲು ಫೈರ್ ಮಾಡಿತ್ತು ಅದನ್ನು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಆದರೆ ಅದು ಕರೆಕ್ಟೋ ಇಲ್ವೋ ಅಂತ ಎಂಕ್ವೈರ್ ಮಾಡೋದಕ್ಕೋಸ್ಕರ ಇಂಟರ್ನ್ಯಾಷನಲ್ ಕಮಿಷನ್ ಫಾರ್ ಎಂಕ್ವೈರಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡೋದಕ್ಕೋಸ್ಕರ ಎಲ್ಲ ಕಂಟ್ರೀಸ್ಗೆ ಸೈನ್ ಮಾಡೋದಕ್ಕೆ ಹೇಳಿದ್ದಾರೆ. ಬಟ್ ಇಂಡಿಯಾ ಅದನ್ನು ಸೈನ್ ಮಾಡಿಲ್ಲ. ಸೊ ಅದರಿಂದ ಆಚೆ ಉಳಿದಿದೆ. ಸೊ ಅದಕ್ಕೋಸ್ಕರ ಪ್ಯಾಲೆಸ್ತೈನು ಅದನ್ನು ಅಪೋಸ್ ಮಾಡ್ತಿದೆ. ಸೊ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಡಾಪ್ಟೆಡ್ ರೆಸೊಲ್ಯೂಷನ್, ಏನಕ್ಕೋಸ್ಕರ ರೆಸೊಲ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡಿದೆ ಅಂದರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಲಾನ ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ, ಮತ್ತು ಇಂಟರ್ನ್ಯಾಷನಲ್ ಹ್ಯೂಮನಿಟೇರಿಯನ್ ಲಾನ ರೆಸ್ಪೆಕ್ಟ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದು ರೆಸೊಲ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡಿದೆ.
ಸೊ ಈಗ ಏನು ಪ್ಯಾಲೆಸ್ತೈನ್ ಟೆರಿಟರಿ ಆಕ್ಯುಪೈಡ್ ಪ್ಯಾಲೆಸ್ತೈನ್ ಟೆರಿಟರಿ ಮಾಡಿದ್ರಲ್ವ, ಸೊ ಇದು ಈಸ್ಟ್ ಜೆರುಸಲೆಮಲ್ಲಿ ಮತ್ತು ಇಸ್ರೇಲಲ್ಲಿ ಅದು ಕರೆಕ್ಟಾ, ಅದು ಹ್ಯೂಮನ್ ರೈಟ್ಸ್ನ ವೈಲೇಟ್ ಮಾಡ್ತಿದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕಮಿಷನ್ ಫಾರ್ ಎಂಕ್ವೈರಿನೂ ಕೂಡ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಸೊ ಇದೇನು ಮಾಡುತ್ತೆ, ಇನ್ವೆಸ್ಟಿಗೇಟ್ ಮಾಡುತ್ತೆ, ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಹ್ಯೂಮನಿಟೇರಿಯನ್ ಲಾನ ವೈಲೇಟ್ ಮಾಡ್ತಿದೆಯಾ, ಈ ಒಂದು ಆಲಿಗೇಷನ್ಸು ಕರೆಕ್ಟ್ ಇದೆಯಾ, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಲಾನ ಇದು ಅಬ್ಯೂಸ್ ಮಾಡ್ತಿದೆಯಾ ಅಂತ ಹೇಳಿ ಇದು ಚೆಕ್ ಮಾಡುತ್ತೆ. ಮತ್ತು ಇನ್ನೊಂದು ಇದ್ರದ್ದು ಏನು ಅಂದರೆ ರೆಸೊಲ್ಯೂಷನ್ದು ಸೆಕ್ಯೂರಿಂಗ್ ಇಸ್ರೇಲ್ ಕಂಪ್ಲೇಂಟ್ಸ್ ವಿತ್ ದ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಅಂದರೆ ಈ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿದೆಯಾ ಇಸ್ರೇಲು, ಅಂದರೆ ಈ ಒಂದು ಸ್ಟ್ಯಾಂಡರ್ಡ್ಸ್ನ ಏನು ಸೆಟ್ ಮಾಡಿದೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸು, ಆ ಒಂದು ಸ್ಟ್ಯಾಂಡರ್ಡನ್ನ ಇದು ಮೇಂಟೈನ್ ಮಾಡಿದೆಯಾ, ಆ ಥರ ಹ್ಯೂಮನ್ಸ್ನ ಟ್ರೀಟ್ ಮಾಡ್ತಿದೆಯಾ. ಈಗ ಫಾರ್ ಎಕ್ಸಾಂಪಲ್ ಡಿಗ್ನಿಟಿ ಆಫ್ ದ ಹ್ಯೂಮನ್ನ ನಾವು ವೈಲೇಟ್ ಮಾಡೋ ಹಾಗಿಲ್ಲ, ಪರ್ಸ್ನಲ್ ಲೈಫ್ ಆ್ಯಂಡ್ ಲಿಬರ್ಟಿನ ಕಿತ್ಕೊಳ್ಳೋ ಹಾಗಿಲ್ಲ. ಸೊ ಈ ಥರ ಒಂದು ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿರುತ್ತೆ ಅಲ್ವಾ, ಸೊ ಅದನ್ನು ನಾವು ಕಿತ್ಕೊಳ್ಳೋ ಹಾಗಿಲ್ಲ, ಅದು ಲಾ ಎಸ್ಟಾಬ್ಲಿಷ್ ಬೈ ದ ಕಾನ್ಸ್ಟಿಟ್ಯೂಷನ್ ಮಾತ್ರ ನಾವು ಅದನ್ನು ಕಿತ್ಕೊಳ್ಬೋದಾಗುತ್ತೆ. ಸೊ ಇಂಥ ಒಂದು ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನೆಲ್ಲ ಇದು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದೆಯಾ ಅಂತ ಚೆಕ್ ಮಾಡೋದು ಈ ಒಂದು ರೆಸೊಲ್ಯೂಷನ್ದು ಉದ್ದೇಶ ಆಗಿದೆ. ಆದರೆ ಇಂಡಿಯಾ ಇದನ್ನು ಸೈನ್ ಮಾಡಿಲ್ಲ. ಸೊ ಅದರಿಂದ ಈ ಒಂದು ವೋಟಿಂಗ್ ಏನಿದೆ ಈ ರೆಸೊಲ್ಯೂಷನ್ನ ಪಾಸ್ ಮಾಡೋದಕ್ಕೆ, ಆ ಒಂದು ವೋಟಿಂಗಿಂದ ಅದು ಹಿಂದೆ ಉಳಿದಿದೆ. ಸೊ ಇದನ್ನು ಪ್ಯಾಲೆಸ್ತೈನು ಬ್ಲೇಮ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ನಾವು ಈಗ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದ್ರ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಸೊ ಇದೊಂದು ಇಂಟರ್ ಗೌರ್ಮೆಂಟಲ್ ಬಾಡಿ, ಇದು ವಿತಿನ್ ದ ಯುನೈಟೆಡ್ ನೇಷನ್ ಸಿಸ್ಟಮ್, ಇದು ಇಂಟರ್ನ್ಯಾಷನಲ್ ಬಾಡಿ. ಸೊ ಹಂಗೆ ನಮ್ಮ ಕಂಟ್ರಿನಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದೆ. ಸೊ ಅದು ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಹ್ಯೂಮನ್ ರೈಟ್ಸ್ ಬಾಡಿ. ಸೊ ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಸ್ಟ್ರೆಂಥನ್ ಮಾಡಬೇಕು, ಅಂದರೆ ಈಗ ಪ್ರಮೋಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದ ಹ್ಯೂಮನ್ ರೈಟ್ಸ್. ಈ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಹ್ಯೂಮನ್ ರೈಟ್ಸ್ನ ಪ್ರಮೋಟ್ ಮಾಡೋದು ಮತ್ತು ಪ್ರೊಟೆಕ್ಟ್ ಮಾಡೋದು ಇದ್ರದ್ದು ಕೆಲಸ. ಸೊ ಇದು ಇಫ್ ಇನ್ ಕೇಸ್ ಯಾರಾದರೂ ಹ್ಯೂಮನ್ ರೈಟ್ಸ್ ವೈಲೇಷನ್ನ ಮಾಡ್ತಿದ್ದಾರೆ ಅಂತ ಅಂದರೆ ಅವರಿಗೆ ಕೆಲವೊಂದು ರೆಕಮೆಂಡೇಷನ್ಸ್ನ ಕೊಡುತ್ತೆ. ಸೊ ಅದರಿಂದ ಆಚೆ ತೊಗೊಂಡು ಬರೋದಕ್ಕೆ ಇದು ನೋಡುತ್ತೆ. ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗದಲೇ ಇರೋ ಥರ ನೋಡ್ಕೊಳ್ಳೋದು ಇದ್ರದ್ದು ಜವಾಬ್ದಾರಿ. ಇದು UN ಆಫೀಸ್ ಅಂದರೆ ಜಿನೋವಾದಲ್ಲಿ ಇದು ಮೀಟಿಂಗ್ನ ನಡೆಸುತ್ತೆ. ಸೊ ಇದ್ರದ್ದು ಕೌನ್ಸಿಲಲ್ಲಿ 47 ಯುನೈಟೆಡ್ ನೇಷನ್ ಮೆಂಬರ್ ಸ್ಟೇಟ್ಸ್ ಇದೆ. ಸೊ ಇದನ್ನು ಎಲೆಕ್ಟ್ ಮಾಡೋದು ಯಾರು ಅಂದರೆ UN ಜನರಲ್ ಅಸೆಂಬ್ಲಿನಲ್ಲಿ ಎಲೆಕ್ಟ್ ಮಾಡ್ತಾರೆ. ಸೊ 47 ಮೆಂಬರ್ಸ್ನ ಇದಕ್ಕೆ ಎಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕೌನ್ಸಿಲಿಗೆ. ಸೊ ಇದು ಕೆಲವೊಂದು ಬೇಸಿಕ್ ಡೀಟೇಲು. ಇದು UPSC ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದೊಂದು ಇಂಟರ್ ಗೌರ್ಮೆಂಟಲ್ ಬಾಡಿ ವಿತಿನ್ ದ ಯುನೈಟೆಡ್ ನೇಷನ್, ಈ ಒಂದು ಪಾಯಿಂಟ್ ಇರ್ಬೋದು. ಇಲ್ಲಾಂದರೆ ಇದ್ರದ್ದು ಆಫೀಸ್ ಎಲ್ಲಿ ಮೀಟ್ ಆಗುತ್ತೆ ಅಂದರೆ UN ಆಫೀಸ್ ಜಿನೇವಾದಲ್ಲಿ. ಇದಕ್ಕೆ ಎಷ್ಟು ಮೆಂಬರ್ ಕಂಟ್ರೀಸ್ ಇದ್ದಾರೆ, ಇದನ್ನು ಯಾರು ಎಲೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಕೆಲವೊಂದು ಪಾಯಿಂಟ್ಸ್ ಏನಾಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಅಂದರೆ ಓನ್ಲಿ ಡೆಲ್ಟಾ ಈಸ್ ವೇರಿಯಂಟ್ ಆಫ್ ಕನ್ಸರ್ನ್ WHO, ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ಈ ಒಂದು ಡೆಲ್ಟಾ ವೇರಿಯಂಟ್ ಏನಿದೆ ಇದು ತುಂಬ ಕನ್ಸರ್ನ್, ಅಂದರೆ ತುಂಬ ಥ್ರೆಟನಿಂಗ್ ಆಗಿದೆ, ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಿದೆ. ಏನಿದು ಡೆಲ್ಟಾ ಅಂದರೆ ಏನು? ಈಗ ನಮಗೆ ಗೊತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಿದೆ, ಡೆಲ್ಟಾ ಅಂದರೆ B.1.617.2 ಇದು ಒಂದು ಕರೋನಾ ವೈರಸ್ದು ಟೈಪ್. ಸೊ ಅಂದರೆ ಇದು ನಾವು ಆಲ್ರೆಡಿ ಒಂದ್ಸಲಿ ಡಿಸ್ಕಸ್ ಮಾಡಿದ್ವಿ. ಇಂಡಿಯನ್ ವೇರಿಯಂಟ್ ಅಂತ ಏನು ಕರಿತೀವಿ B.1.617 ಇದು COVID-19ದು ಒಂದು ವೇರಿಯಂಟು, ಅಂದರೆ ಇದು ನಮಗೆ ವೇರಿಯಂಟ್ ಕನ್ಸರ್ನ್ ಆಗಿದೆ. ಸೊ ಇದರಲ್ಲಿ 3 ಟೈಪ್ ಇದೆ. ಒಂದು B.1.617.1, ಇನ್ನೊಂದು B.1.617.2, ಇನ್ನೊಂದು B.1.617.3. ಈ 3 ವೇರಿಯಂಟಲ್ಲಿ ಈ ಒಂದು .2 ವೇರಿಯಂಟ್ ಏನಿದೆ ಇದು ತುಂಬ ಪ್ರಾಬ್ಲಮ್ನ ಮಾಡ್ತಿದೆ. ಇದು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ ಆ್ಯಸ್ ಕಂಪೇರ್ಡ್ ಟು ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಇವೆರಡು ಅಷ್ಟು ಕನ್ಸರ್ನ್ ಆಗಿಲ್ಲ, ಇದು ತುಂಬ ಕನ್ಸರ್ನ್ ಆಗಿದೆ. ಇದನ್ನು ನಾವು ಡೆಲ್ಟಾ ವೇರಿಯಂಟ್ ಅಂತ ಕರಿತೀವಿ. ಇದು ತುಂಬ ಜಾಸ್ತಿ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿದೆ ಮತ್ತು ತುಂಬ ಡೇಂಜರ್ ಆಗಿದೆ. ಇದರಿಂದ ಏನಾಗ್ತಿದೆ, ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ.
ಅಂತ ಹೇಳಿ, ಮತ್ತು ಪಬ್ಲಿಕ್ ಹೆಲ್ತ್ ರಿಸ್ಕನ್ನು ಇದು ಜಾಸ್ತಿ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಅಂದರೆ ಈ ಕರೆಂಟಾಗಿ ನಾವು ಸರ್ವೆ ಮಾಡಿ ನೋಡಿದಾಗೂ ಕೂಡ ಗ್ರೇಟರ್ ಪಬ್ಲಿಕ್ ಹೆಲ್ತ್ ರಿಸ್ಕ್ ಯಾವುದ್ರ ಜೊತೆಗೆ ಅಸೋಸಿಯೇಟ್ ಆಗಿದೆ ಅಂದರೆ ಇದ್ರ ಜೊತೆಗೇ ಅಸೋಸಿಯೇಟ್ ಆಗಿದೆ. ಅದೇ ಅದರ್ 2 ಲೀನೇಜಸ್ ಏನಿದೆ ಅದರಲ್ಲಿ ಲೋಯರ್ ಟ್ರಾನ್ಸ್ಮಿಷನ್ ರೇಟ್ ಇದೆ. ಸೊ ಹಾಗಾಗಿ ಇದು ಅಷ್ಟೊಂದು ಡೇಂಜರ್ ಅಲ್ಲ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಿದ್ದಾರೆ. ಸೊ ಇದ್ರ ಮೇಲೆ ಜಾಸ್ತಿ ರಿಸರ್ಚ್ನ ಮಾಡಬೇಕು, ಫರ್ದರ್ ಸ್ಟಡೀಸ್ನ ಮಾಡಬೇಕು. ಸೊ ಹೈ ಪ್ರಿಯಾರಿಟಿನ ಈ ಒಂದು ವೇರಿಯಂಟಿಗೆ ಕೊಡಬೇಕು ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಇಂಡಿಯಾ ಸೈಕಲ್ಸ್ ಫಾರ್ ಚೇಂಜ್ ಚಾಲೆಂಜ್ ಗೇನ್ಸ್ ಮೊಮೆಂಟಮ್. ಸೊ ಅಂದರೆ ಈಗ ಸೈಕಲ್ಸ್ ರಿಲೇಟೆಡ್ ಆಗಿ ಈ ಒಂದು ಆರ್ಟಿಕಲ್ ಇದೆ. ನಮಗೆ ಗೊತ್ತು ವೆಹಿಕಲ್ಸಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ, ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆಗ್ತಿದೆ, ಪೊಲ್ಯೂಷನ್ ಎಷ್ಟು ಕಾಸ್ ಆಗ್ತಿದೆ ಅಂತ ಗೊತ್ತು. ಸೊ ಹಾಗಾಗಿ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದಕ್ಕೆ ಸೈಕಲ್ಸ್ ಯೂಸ್ ಮಾಡೋದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹತ್ರದಲ್ಲಿರುವಂಥ ಡಿಸ್ಟೆನ್ಸಿಗೆ ವಿ ಕ್ಯಾನ್ ಗೋ ಥ್ರೂ ದ ಸೈಕಲ್ಸ್ನು, ಬಿಕಾಸ್ ಇಟ್ ಈಸ್ ಎ ಗ್ರೀನ್ ಸೋರ್ಸ್ ಆಫ್ ವೆಹಿಕಲ್. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಫ್ಯೂಯಲ್ನ ಯೂಸ್ ಮಾಡ್ದಲೇ ಇರೋದ್ರಿಂದ ಸೊ ಇದು ಸ್ವಲ್ಪ ಮಟ್ಟಿಗೆ ಪೊಲ್ಯೂಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಚಾಲೆಂಜನ್ನ ಲಾಸ್ಟ್ ಇಯರು ಅಂಡರ್ ಸ್ಮಾರ್ಟ್ ಸಿಟಿ ಮಿಷನ್ನಲ್ಲಿ ಲಾಂಚ್ ಮಾಡಿದ್ರು. ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಸೊ 107 ಸಿಟೀಸು ಇದರ ಅಂಡರಲ್ಲಿ ರಿಜಿಸ್ಟರ್ ಆಗಿದ್ರು. ಆ್ಯಸ್ ಸೈಕ್ಲಿಂಗ್ ರೆವಲ್ಯೂಷನ್ ಅಂದರೆ ಸೈಕ್ಲಿಂಗಲ್ಲಿ ಒಂದು ರೆವಲ್ಯೂಷನ್ನ ತೊಗೊಂಡು ಬರೋದಕ್ಕೋಸ್ಕರ ಈ ಒಂದು ಚಾಲೆಂಜ್ನ ಲಾಂಚ್ ಮಾಡಿದರು. ಅಂದರೆ ಅದರಲ್ಲಿ 41 ಸಿಟೀಸು ಈ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದರು. ರಿಜಿಸ್ಟರ್ ಆಗಿದ್ದು 107, ಇನಿಷಿಯೇಷನ್ ತೊಗೊಂಡಿದ್ದು 41 ಸಿಟೀಸು. ಸೊ ಇವ್ರು ಏನು ಮಾಡಿದ್ರು, ಸರ್ವೆ ಕಂಡಕ್ಟ್ ಮಾಡಿದ್ರು, ಡಿಸ್ಕಷನ್ ಮಾಡಿದ್ರು, ಪಾಪಪ್ ಸೈಕಲ್ ಲೇನ್ಸ್ ಅಂದರೆ ಸೈಕಲ್ ಲೇನ್ಸ್ನ ಸ್ಟಾರ್ಟ್ ಮಾಡಿದ್ರು, ಮತ್ತು ಸೇಫರ್ ನೈಬರ್ಹುಡ್ಸ್ನ ಸ್ಟಾರ್ಟ್ ಮಾಡಿದ್ರು, ಓಪನ್ ಸ್ಟ್ರೀಟ್ ಇವೆಂಟ್ಸ್ನ ಮಾಡಿದ್ರು, ಸೈಕಲ್ ರ್ಯಾಲೀಸ್ನ ಮಾಡಿದ್ರು, ಆನ್ಲೈನ್ ಕ್ಯಾಂಪೇನ್ಸ್ನ ಮಾಡಿದ್ರು. ಸೊ ಇದರಿಂದ ಏನಾಗುತ್ತೆ, ಕ್ರಿಯೇಟಿಂಗ್ ಸೈಕಲ್ ಫ್ರೆಂಡ್ಲಿ ಸಿಟಿನ ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಯಿತು. ಸೊ ಅಂದರೆ ಈ ಒಂದು ಸೈಕಲ್ಸ್ನ ತೊಗೊಂಡು ಬರೋದ್ರಿಂದ ಏನಾಗುತ್ತೆ, ಸೈಕಲ್ ಫ್ರೆಂಡ್ಲಿ ಸಿಟಿನ ಮಾಡ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೈಕಲ್ಗಂತಲೇ ಸಪ್ರೇಟ್ ರೋಡ್ ಮಾಡೋದು ಆ್ಯಸ್ ಕಂಪೇರ್ಡ್ ಟು ಈಗ ವೆಹಿಕಲ್ಸ್ ಮಧ್ಯೆ ಈಗ ಬಸ್ಸು ಲಾರಿ ಅದ್ರ ಮಧ್ಯೆ ಎಲ್ಲ ಸೈಕಲ್ಸ್ ಹೋಗೋದು ಕಷ್ಟ ಆಗೋದ್ರಿಂದ ಬೇರೆದು ಸೈಕಲ್ಗೆ ಅಂತಲೇ ಲೇನ್ ಮಾಡೋದ್ರಿಂದ ಸೊ ಸೈಕಲ್ ಯೂಸ್ ಮಾಡೋ ಅಂಥ ಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕೆಲವೊಂದು ಚೇಂಜಸ್ನ ತೊಗೊಂಡು ಬರಬೇಕು ಅಂತ ಹೇಳಿ ಇವರು ಹೇಳಿದ್ದಾರೆ. ಸೊ thank you all. If you have any doubts you can ask in the comment section. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ನೀವು ಈ ಒಂದು PDFನ ಪಡ್ಕೊಳ್ಬೋದು. ಅದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಪ್ಲೇಸ್ಟೋರಿಗೆ ಹೋಗಿ ಡೈರೆಕ್ಟಾಗಿ ಟಾಪರ್ IAS ಅಂತ ಟೈಪ್ ಮಾಡಿದ್ರೆ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದ್ಯಾಟ್. ಮತ್ತು ನಿಮಗೆ ಈ ಒಂದು ವಿಡಿಯೋದು ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ನೀವು ನಮ್ಮ ಟಾಪರ್ IAS ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿರೋಂಥ ಬೆಲ್ ಐಕನ್ನ ಒತ್ತಿ. ಸೊ ನಿಮಗೆ ನೋಟಿಫಿಕೇಷನು ನಾವು ಅಪ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್.